ಗಣೇಶ್ ಓಕೆ, ನಮ್ಮ ಚೈಲ್ಡ್ ಆರ್ಟಿಸ್ಟ್ ಆಗಿರ್ಬೋದು. ಓವರ್ಲ್ಯಾಪ್ ಆಗ್ತಿದೆಯಾ? ಫೇಸ್ ತಗೊಳ್ಳಿ. ರೆಡಿ? ಒನ್ ಮೋರ್. ರೆಡಿ? ಅರುಣ ಮೇಡಮ್ ಹಬ್ಬ ಅರುಣ ಆಮೇಲೆ ಅದಕ್ಕೆ ಹಾಕ್ತದ. ರೆಡಿ? ಟ್ರೆಡಿಷನಲ್. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ತೆ. ಮಾಧ್ಯಮ ಸ್ನೇಹಿತರಿಗೆ ಮತ್ತು ಎಲ್ಲ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ ತಾಯಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಅವ್ರ ಆಸೆ ಅಂತೆ, ಎಲ್ಲ ಆಸೆ ಅಂತೆ ಅವ್ರ ಆಸೆ ನೆರವೇರಿಸಲಿ. ಹಾಗೆ ಮಾಧ್ಯಮ ಮಿತ್ರರಿಗೆ ಒಂದು ಲೇಟ್ ಆಯಿತು ಅಂತ ಸಾರಿ. ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ, ವಿನಯ್ ಸರ್ ಮಾತಾಡಿದ್ರು, ಅತಿಥಿ ಮೇಡಮು ಮತ್ತು ನಮ್ಮ ಡೈರೆಕ್ಟರ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು. ನಾನು ಮಾತಾಡೋದು ಅಂದ್ಕೊಂಡಿದ್ದು ಅವರೇ ಮಾತಾಡಿದ್ದಾರೆ. ಎಲ್ರಿಗೂ ಈ ಮಂತ್ 29 ನಮ್ಮ ಸಿನಿಮಾ ಅಂದಿದ್ದ ಕಾಲ ರಿಲೀಸ್ ಆಗ್ತದೆ. ಅದೇ ರೀತಿ ಫಸ್ಟು ಸಾಂಗ್ಗೆ ನೀವು ಯಾವ ಥರ ಪ್ರೋತ್ಸಾಹ ಮಾಡಿದ್ರಿ, ಅದೇ ಥರ ಇಡೀ ಸಿನಿಮಾನು ಅದೇ ಥರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಡೇಟು ಡಿಸ್ಕಸ್ ಮಾಡ್ತಾಯಿದ್ದೀವಿ ಸರ್. ಓವರಾಲ್ ಬರ್ತೀವಿ, ಮ್ಯಾಕ್ಸಿಮಮ್ ಡೇಟು ಬರ್ತೀವಿ. ಎಲ್ಲ ಆಲೆ ಪೇಪರ್ ಆ್ಯಡ್ ಕೊಟ್ಟಿದ್ದೀವಿ. ಒಂದು 100-170 ಡೇಟ್ ಗಂಟೆ ಬರ್ತಾಯಿದ್ದೀವಿ. ಇನ್ನೂ ಪ್ಲಸ್ ಆಗ್ತದೆ. ಜಗದೀಶ್ ಫಿಲಿಮ್ಸ್. ಏನು ಮೇಡಮ್? ಸಣ್ಣ ಬಡ್ಜೆಟ್ ಮೇಡಮ್, ನಮ್ದು ಆ ಥರ ಬಡ್ಜೆಟ್ ಏನಿಲ್ಲ. ಹಾಂ ಸರ್, ಇವಾಗ ನೀವು ಈ ಸಿನಿಮಾಗೆ ಬಂಡವಾಳ ಹಾಕ್ತಿರೋ ಮುಂಚೆ ಕತೆ ಕೇಳಿರ್ತೀರ, ಏನು ಇಷ್ಟ ಆಯ್ತು ಕಥೆಯಲ್ಲಿ ನಿಮಗೆ? ಸರ್, ಕತೆ ಕೇಳಿದೆ. ಆಲ್ಮೋಸ್ಟ್ ಎಲ್ಲರೂ ಆ ಥರ ಈ ಥರ ಭೂಗತ ದ್ವಾರ ಆ ಕತೆ ಮಾಡೋಣ ಅಂದ್ಕೊಂಡ್ರು. ನಾನು ಡೈರೆಕ್ಟ್ ಹೇಳಿದಾಗ ನನಗೆ ನಮ್ಮಲ್ಲೇ ಒಬ್ಬ ಡೈರೆಕ್ಟ್ರು ಯಾವ ಥರ ಕಷ್ಟ ಬೀಳ್ತಾನೆ, ಆ ಡೈರೆಕ್ಟ್ರು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳಿದಾಗ ಹೌದು, ಈ ಥರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ, ನಮ್ಮ ಪ್ರೊಡಕ್ಟರಿಂದ 4-6 ಜನಕ್ಕೆ ಹೆಲ್ಪ್ ಆಗ್ಬೋದು, ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿತ್ತು. ಒಳ್ಳೆ ಡೈರೆಕ್ಟ್ರಿಗೆ ಏನೇನು ಶ್ರಮ ಇದೆ, ಏನು ಶ್ರಮ ಪಡ್ತಾರೆ ಡೈರೆಕ್ಟ್ ಆಗಬೇಕು ಅಂತ, ಆ ಥರದ ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯಿತು. ಅದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ. ಪ್ರೊಡ್ಯೂಸರ್ ಇಲ್ಲ ಸರ್, ಅನ್ನದಾತರು. ಅದೇ ರೈತನ ಮಗಲ್ಲ ಸರ್. ನಾನು ಬಂದು ವಿನಯ್ ಸರ್, ನಾನು ಒಂದು ಇದರಲ್ಲಿ ಒಂದು ಸೀನಲ್ಲಿ ಒಂದು ಎಗ್ ರೈಸ್ ಗಾಡೀಲಿ ಅನ್ನ ಎಗ್ ರೈಸ್ ಮಾಡೋಂಥ ಒಂದು ಸೀನು. ಹೌದು, ನೋಡಿದ್ದೀನಿ. ನೋಡೋಣ 29 ನೀವೇ ಹೇಳ್ತೀರ ಸರ್. ಇಲ್ಲ ಅದು ಎರಡಕ್ಕೂ ಕನೆಕ್ಟ್ ಆಗುತ್ತೆ. ಹಾಂ ಮೇಡಮ್, ಇವತ್ತು ಅದೆಲ್ಲ ಮಾತಾಡಬಾರ್ದು. ಇವತ್ತು ಒಬ್ಬಟ್ಟು ಊಟ ಸೂಪರ್. ಇವತ್ತು ಮಂಡೇ, ಇವತ್ತು ಯಾವತ್ತಿದ್ರೆ ಇವತ್ತು ಒಬ್ಬಟ್ಟು ಊಟ ಮಾತಾಡೋಣ. ಈಗ ಹಬ್ಬ ಮುಗಿಯೋ ಗಂಟೆ ಬರೀ ಒಬ್ಬಟ್ಟು ಬಗ್ಗೆನೇ ಮಾತಾಡೋಣ. ಹಾಗೆ ಸುರೇಶ್ ಸರ್ ನೆಕ್ಸ್ಟ್ ಡೈಲಾಗ್ ರೈಟರ್ ಆಗ್ಬಿಡ್ತಾರೆ ಅನ್ಸುತ್ತೆ ಕೀರ್ತಿ ಅವರ. ಇಲ್ಲ ಆ ಥರ ಅಂತಿಲ್ಲ. ಸಕ್ಕತ್ತಾಗಿ ಹೇಳಿದ್ರಿ ಸರ್ ನೀವು. ಒಬ್ಬಟ್ಟು ನಾಳೆ ಎಲ್ಲ ರೆಡಿ ಮಾಡ್ಕೊಂಡು ಮಂಗಳವಾರ ಬನ್ನಿ. ಮಂಡೇ ಅಲ್ಲ ಮೇಡಮ್, ಇವತ್ತು ಯಾವಾಗ ಬರೀ ನಮ್ಮ ಸ್ವೀಟೇ ಜ್ಞಾಪಕ ಬರೋದು. ಅದು ನೋಡಿ ಗಣೇಶ ನಮ್ಮ ಮುಂದೆನೇ ಕೂತವ್ರೆ. ಥ್ಯಾಂಕ್ ಯು ಸರ್. ಎಲ್ಲರೂ ಖಂಡಿತ ಇದೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೆ ಒಬ್ಬಟ್ಟು ಊಟ ಮಾಡ್ತಿದ್ದೀವಿ, ನೀಟಾಗಿ ಎಲ್ಲ ಊಟ ಮಾಡ್ಕೊಂಡು ಸೇಫಾಗಿ ಮನೆ ಸೇರ್ಕೊಳ್ಳಿ. ನಾಳೆ ಮತ್ತೆ ನಮ್ಮ ಸಿನಿಮಾ 29 ರಿಲೀಸ್ ಆಗೋವರೆಗೂ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಆಲ್ ದ ಬೆಸ್ಟ್ ಸರ್. ಎಲ್ಲರೂ ಒಳ್ಳೇದಾಗಲಿ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂದರೆ ರೈತರ ಮಕ್ಕಳು ನಿಷ್ಕಲ್ಮಶವಿಲ್ಲದೆ ಮಾತಾಡ್ಬಿಡ್ತಾರೆ. ಖುಷಿ ಆಯಿತು ಸರ್. ಇನ್ನೊಂದು ವೆರಿ ಟ್ಯಾಲೆಂಟೆಡ್ DOP, ಸೈಲೆಂಟಾಗಿ ಸೈಡಲ್ಲಿ ಇರ್ತಾರೆ, ಬಟ್ ಅವ್ರ ಕೆಲಸ ಮಾತಾಡತ್ತೆ. ಸೊ ಅಭಿಷೇಕ್ ಕಾಸರಗೋಡು ಅವರು. ಇಲ್ಲ ಅಂದರೆ 3 years ಆಗಿದೆ ಅಂತ ನಮ್ಗೆ ಅನ್ಸೋದಿಲ್ಲ. ಅಂದರೆ ನಾವು ವಿಜುವಲ್ಸ್ ಅಥವಾ ಸಾಂಗ್ ನೀವು ನೋಡೋರು, ಈಗ ಸಾಂಗು 3 years ಆದಮೇಲೆ ರಿಲೀಸ್ ಆಗಿತ್ತು. ಸೊ ಅಷ್ಟು ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಥೆನೂ ಹಾಗೆ ಇರುತ್ತೆ ಅಂತ ಅನ್ಸುತ್ತೆ. ಸೊ ಹಂಗೆ ಬಂದಿದೆ. ಸೊ ಚೆನ್ನಾಗಿ ಮಾಡಿದ್ದೀವಿ, ನೋಡೋಣ. ಅಂದರೆ ಅದು ಚೈಲ್ಡ್ಹುಡ್ಗೆ ಒಂದು ಪ್ಯಾಟರ್ನ್ ಅಂದ್ಕೊಂಡಿದ್ವಿ. ತೀರಾ ಏನು ಡಿಫ್ರೆನ್ಸ್ ಏನಿಲ್ಲ. ಅಂದರೆ ಪ್ರಾಪರ್ ಕಮರ್ಷಿಯಲ್ ಸಿನಿಮಾಗೆ ಏನು ಬೇಕೋ ತುಂಬ ನೀಟಾಗಿ ಇದು ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ. ತೀರಾ ಏನೋ ಎಕ್ಸ್ಪೆರಿಮೆಂಟ್ ಅಂತ ಏನೂ ಮಾಡಿಲ್ಲ. ತುಂಬ ನೀಟಾಗಿ ಕ್ಲೀನಾಗಿ ಬೇಸಿಕಲಿ ಬೇಕಾಗಿದ್ದು ಡೈರೆಕ್ಟ್ ಹೇಳ್ದಂಗೆ ಎಮೋಷನ್ಸ್ ಕನೆಕ್ಟ್ ಆಗಬೇಕು ಆಡಿಯನ್ಸ್ಗೆ. ಸೊ ಅಲ್ಲಿ ನಾವು ಟೆಕ್ನಿಕಲಿ ಏನೋ ತೀರಾ ಏನೋ ಜಾಸ್ತಿ ಮಾಡ್ತೀವಿ ಅಂತ ಹೋದರೆ
ಅದು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಎಮೋಷನ್ ನೀಟಾಗಿ ಕನೆಕ್ಟ್ ಆಗೋ ಥರ ಪ್ರಾಪರ್ ನೀಟ್ ಲೀಟಪ್ ಆಗಿ ಮಾಡಿರುವಂಥದ್ದು. ಅಂದರೆ ಕತೆಗೆ ಏನು ಬೇಕೋ ಅಷ್ಟು ನೀಟಾಗಂತೂ ಇದೆ ವಿಜುವಲ್ಸ್. ತೀರಾ ಏನೋ ಸಿಕ್ಕಾಪಟ್ಟೆ ಏನೋ ಮಾಡಿದ್ದೀವಿ ಅನ್ನೋದು ಅಂತಲೂ ಇಲ್ಲ. ಏನೋ ಅಂದರೆ ಎಕ್ವಿಪ್ಮೆಂಟ್ ಜಾಸ್ತಿ ಯೂಸ್ ಮಾಡಿಲ್ಲ, ಚೆನ್ನಾಗಿ ತೆಗೆದಿದ್ದಾರೆ ಅಂತ ಅಂದರೆ ಅದೇ ಕತೆಗೆ ಎಷ್ಟು ಬೇಕೋ ಅಷ್ಟು ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ದೀವಿ, ಅದಕ್ಕೆ ಏನು ಬೇಕೋ ಅಷ್ಟು ಮಾಡಿದ್ದೀವಿ. ತೀರಾ ಏನೋ ಜಾಸ್ತಿ ಏನೋ ಮಾಡಿ ಆ ಕತೆಗೆ ಏನು ಅವಶ್ಯಕತೆ ಇದೆ ಅಷ್ಟು ನೀಟಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಈಗ ಸೂರಜ್ ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಘ್ನ ಬರೆದಿರಲಿ, ಬಂದ್ರೂ ಎದುರಿಸುವಂಥ ಶಕ್ತಿ, ಧೈರ್ಯ, ಸ್ಥೈರ್ಯ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಇನ್ನು ಇವತ್ತು ತುಂಬ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ. ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗುವಂತಾನೆ ಹಾರೈಸ್ತಾಳೆ. ಮಹಾರಾಜ ನನಗೆ ನಿನ್ನ ಬದುಕು ಬಂಗಾರವಾಗಿರಲಿ ಅಂತ ಹಾರೈಸ್ತಾರೆ. ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬ ಅರ್ಥಗರ್ಭಿತ ಅನ್ನಿಸ್ತು ಈ ಹಾಡಲ್ಲಿ ನನಗೆ. ಅಂದರೆ ದೇವ್ರ ಗುಡಿಯಲ್ಲಿ, ದೇವರೇ ಇಲ್ಲದೆ ಇರೋ ಗುಡಿಯಲ್ಲಿ ದೀಪ ಉರಿದ್ರೇನು ಅಂತ. ಹಾಗೆ ನಮ್ಮ ಬದುಕಲ್ಲಿ ನಾವು ಏನೇ ಸಾಧನೆ ಮಾಡಲಿ, ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ತುಂಬ ಅದ್ಭುತವಾದ ಹಾಡು. ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅದರಲ್ಲಿ ಈ ಪೋಸ್ಟರಲ್ಲಿ ಇಬ್ಬರು ತಾಯಿ ಮಗ ತುಂಬ ನಿಜ ತಾಯಿ ಮಗ ಥರನೇ ಅನ್ನಿಸ್ತಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ. ಉಳಿದ 2 ಹಾಡಿಗೆ ನೀವೆಷ್ಟು ಪ್ರೀತಿ ಕೊಟ್ಟರು, ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸೊ ಇನ್ನು ಇವತ್ತು ಸಿನಿಮಾ ಇವಾಗ ರಿಲೀಸು, ಆಡಿಯನ್ಸ್ನ ಥಿಯೇಟರ್ಗೆ ಹೆಂಗೆ ಕರೀತೀರಾ? ಬನ್ನಿ, ದಯವಿಟ್ಟು ಸಿನಿಮಾ ನೋಡಿ. ಹಂಗೆ ಹೇಳಿದ್ರೆ ಬರಲ್ಲ. ಸಿನಿಮಾದಲ್ಲಿ ಏನಿದೆ? ಇಲ್ಲ, ಏನಂದ್ರೆ ಸಿನಿಮಾ ತುಂಬ ನೈಜ ಜೀವನಕ್ಕೆ ತುಂಬ ಹತ್ತಿರವಾದಂತಹ ಪಾತ್ರಗಳು, ಎಲ್ಲ ಪಾತ್ರಗಳು ಕೂಡ. ಅಂದರೆ ಹೀರೋ ಹೀರೋಯಿನ್ ಅಂದರೆ ಕೆಲವೊಂದು ಅಂದರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ನ ನಾವು ಯೂಶಲಿ ತುರ್ಕೋದಕ್ಕೆ ಪ್ರಯತ್ನ ಮಾಡಿರ್ತೀವಿ. ಆದರೆ ಈ ಕಥೆಯಲ್ಲಿ ಎಲ್ಲ ನೈಜವಾಗಿಯೇ ನಡೆಯುವಂಥ ಪಾತ್ರಗಳು. ಅದು ನನ್ನ ಒಬ್ಬಳು ಪಾತ್ರ ಅಂತಲ್ಲ, ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ. ಸೊ ಅದು ಬಹುಶಃ ಆಡಿಯನ್ಸ್ಗೆ ಅವರು ಕನೆಕ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಇಷ್ಟ ಆದರೆ ಬೇರೆಯವ್ರಿಗೂ ಹೇಳಿ. ಹೇಳ್ಬೋದಾ ಸರ್? ನನ್ನ ಪಾತ್ರ ಬಂದು ಅವರು ಅಂದರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ. ತಿಳುವಳಿಕೆ ಬಂದ ಮೇಲೆ ಕನೆಕ್ಟ್ ಆಗುತ್ತೆ. ಅಲ್ಲ, ಫಸ್ಟಿಗೆ ಆಡು ಭಾಷೆಯಲ್ಲಿ ಬುದ್ಧಿ ಬಂದ ಮೇಲೆ ಅಂದ್ಬಿಟ್ರು. ಸರ್ ಬುದ್ಧಿನಾ ಅಂತಂದ್ರು. ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮೆಟಿಕಲ್ಗೆ ಹೋದೆ, ತಿಳುವಳಿಕೆ ಅಂತ. ಎಸ್, ಥ್ಯಾಂಕ್ ಯು. ಈಗ ಅಮ್ಮ ಓಕೆ ಬೈಕ್ ಬಂತಲ್ಲ. ಸೊ ಇವತ್ತು ಆಕ್ಚುಲಿ ಯುವರ್ ಡೇ, ನಿಮ್ಮ ಸಾಂಗ್ ನಿಮ್ಮೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಸೊ August 29 ನಮ್ಮ ಸಿನಿಮಾ ಒಂದೊಂದಿತ್ತು ಕಾಲ ರಿಲೀಸ್ ಆಗ್ತಿದೆ. ಸೊ ಇವತ್ತು 3ನೇ ಸಾಂಗಿನ ಬಿಡುಗಡೆ. ಮೊದಲನೇ 2 ಸಾಂಗ್ನು ತುಂಬ ಚೆನ್ನಾಗಿ ಜನ ಸ್ವೀಕರಿಸಿದ್ರು, ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ಈ ಸಾಂಗ್ನು ಇಷ್ಟಪಡಲಿ ಅಂತ ನಾನು ಕೇಳ್ಕೊಳ್ತೀವಿ. ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ 3 years ಆಗಿತ್ತು ಜರ್ನಿ. ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್. ನಾನು ಇಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಈ ರಿಲೀಸ್ವರೆಗೂ ಇನ್ನೂ ಕೊಡ್ತಾನೆ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ನ ತೆಗೆದಿದ್ದಾರೆ. ಅದು ನೋಡೋಕ್ಕೆ ತುಂಬ ಖುಷಿ ಕೊಡುತ್ತೆ, ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಆಮೇಲೆ ಅರ್ಣವ್ ಬಾಲರಾಜ್ ಅವರು, ಅವ್ರ ಜೊತೆ ನಾನು ಮೂರನೇ ಸಿನಿಮಾ ಮಾಡ್ತಿರೋದು. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬಾ ಖುಷಿ ಆಯಿತು. ಆಮೇಲೆ ಅದಿತಿ ಪ್ರಭುದೇವ್ ಅವರು ತುಂಬ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಆ್ಯಕ್ಟ್ರೆಸ್. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ನಮ್ಮದು ಅವ್ರದ್ದು ಸೀನ್ಗಳು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು. ಸೊ ಈ ಸಿನಿಮಾ ಒಂದು ಡೈರೆಕ್ಟರಿನ ಲೈಫ್ ಜರ್ನಿ.
ಸೊ ಆಸ್ಪೈರಿಂಗ್ ಡೈರೆಕ್ಟರ್ ಇನ್ ಅ ಲೈಫ್ ಜರ್ನಿ. ಸೊ ನಾವು ನಮ್ಮ ಕೀರ್ತಿಯವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು. ಸೊ ಅವ್ರ ಲೈಫಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ಸು ಮತ್ತು ಆಮೇಲೆ ಅವ್ರ ಕೊಲೀಗ್ ಲೈಫಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ನ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲ ಇನ್ಸಿಡೆಂಟ್ಸು ಇದರಲ್ಲಿ ಅಷ್ಟು ಅಥೆಂಟಿಕ್ ಆಗಿದೆ, ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಜಗಪ್ಪ ಅವರು ನಮ್ಮ ಏನೋ ಫ್ರೆಂಡ್ ರೋಲ್ ಮಾಡಿದ್ದಾರೆ. ಅವ್ರ ಜೊತೆ ಅಂತೂ ಆಕ್ಟ್ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು, ಸಾಕಷ್ಟು ನಗಿಸ್ತಾ ಇದ್ರು. ಸೊ ಒಟ್ಟಾರೆ ನಮ್ಮ ಸಿನಿಮಾ 29th ರಿಲೀಸ್ ಆಗ್ತಿದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅದು ಆಕ್ಚುಲಿ ಈ ಸಾಂಗ್ ಕೇಳಕ್ಕೆ ತುಂಬಾ ಚಂದವಾಗಿದೆ. ಸೊ ಇದು ಕೇಳ್ತಾನೆ ಒಂದಷ್ಟು ಇಮೋಷನ್ಸ್ ಅದಾಗದೆ ಬಂದ್ಬಿಡುತ್ತೆ. ಸೊ ಇಡೀ ಸೀಕ್ವೆನ್ಸ್ ಶೂಟ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಎಮೋಷನಲ್ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸ್ ತುಂಬಾ ಎಮೋಷನಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಗುತ್ತೆ. ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ. ಸೊ ಆ ಸಾಂಗ್ ಬಿಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ಜನ ತುಂಬಾ ಇಷ್ಟಪಟ್ರು, ಸಾಕಷ್ಟು ಜನ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಶ್ರೀರಾಮ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸೊ ಅವ್ರಿಗೂ ತುಂಬಾ ಫ್ಯಾನ್ ಫಾಲೋವಿಂಗ್ ಇದೆ, ಅದರಿಂದ ರೀಚ್ ಕೂಡ ಅಷ್ಟೇ ಆಯ್ತು. ಸೊ ತುಂಬಾ ಖುಷಿ. ಅದಾದ್ಮೇಲೆ ಇದು 3ನೇ ಸಾಂಗು. ಎಲ್ಲ ಸಾಂಗು ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ, ತುಂಬಾ ಖುಷಿ ಆಗ್ತದೆ. ಪ್ರಿಪ್ರೇಷನ್ ಎಲ್ಲ ಇದೇ ತರ ಇಂಟರ್ವ್ಯೂಗಳು ಮಾಡ್ತಾ ಇದೀವಿ. ಆಮೇಲೆ ಅಷ್ಟೇ ಇಂಟರ್ವ್ಯೂಗಳು ಮಾಡ್ತಾ ಇದ್ದೀವಿ. ಆಮೇಲೆ ಸಾಂಗ್ಗಳು ಹೆಂಗೆ ಇಷ್ಟಪಟ್ಟಿದೆ ಅದೇ ಹೇಳ್ತಾ ಇದ್ದೀವಿ. ನಮ್ಮ ಸಾಂಗ್ ಎಷ್ಟು ಜನ ನೋಡಿದ್ದಾರೆ ಅಷ್ಟೇ ಜನ ಬಂದು ನಮ್ಮ ಸಿನಿಮಾನು ನೋಡ್ಲಿ, ಅವಾಗ ತುಂಬಾ ಖುಷಿ ಆಗುತ್ತೆ. ಈ ಸಲಿನಾ? ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನೀವೆಲ್ಲರೂ ಸಾಕಷ್ಟು ಸಿನಿಮಾಗಳು ನೋಡಿರ್ತೀರ. ಎಲ್ಲ ಸಿನಿಮಾಗೂ ಕಾರಣಕರ್ತರು ಬಂದು ಒಂದು ಡೈರೆಕ್ಟರ್. ಸೊ ಈ ಸಿನಿಮಾ ಬಂದು ಅವರ ಒಂದು ಲೈಫ್ ಜರ್ನಿ. ಸೊ ಆಮೇಲೆ ಆ ಜರ್ನಿನ ನೋಡಕ್ಕೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರ್ಬೇಕು. ಇದೊಂದು ಫೀಲ್ ಗುಡ್ ಒಳ್ಳೆ ಕನ್ನಡ ಸಿನಿಮಾ. ಆಮೇಲೆ ಇಡೀ ಫ್ಯಾಮಿಲಿ ಸೇರ್ಕೊಂಡು ನೋಡ್ಬೋದು. ಆಮೇಲೆ ಎಲ್ಲ ಏಜ್ ಗ್ರೂಪ್ಗಳಿಗೆ ಒಂದು ನನಗನ್ಸುತ್ತೆ ಈ ಸಿನಿಮಾ ಒಂದು 6 years ಚಿಕ್ಕ ಹುಡುಗರಿಂದ ಒಂದು 90 years ಓಲ್ಡ್ ಜನರವರೆಗೂ ರಿಲೇಟ್ ಆಗುತ್ತೆ ಅಂತ ಅನ್ಸುತ್ತೆ ಸಿನಿಮಾ. ನಂದು ಕ್ಯಾರೆಕ್ಟರ್ದು 3 ಶೇಡ್ ಇದೆ. ಒಂದು ಈ ಕಾಲೇಜ್ ಶೇಡು, ಒಂದು 17-18 years, ಮತ್ತೊಂದು ಬಂದ್ಬಿಟ್ಟು 24 ಇಂದ 25 ವರ್ಷ. ಅದಾದ್ಮೇಲೆ ಒಂದು ಡೈರೆಕ್ಟರ್ ಆದ್ಮೇಲೆ ಒಂದು 30-35 ವರ್ಷ. ಸೊ 3 shades ಕ್ಯಾರೆಕ್ಟರ್ ಇದೆ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ಈಗ ನಮ್ಮ ಮುದ್ದು ಮುಖದ ಚೆಲುವೆ ನಮ್ಮ ಚಿತ್ರದ ಎಲ್ರಿಗೂ ನಮಸ್ಕಾರ. ನಮ್ಮದು ಫಿಲಮ್ 29th ಆಗಸ್ಟ್ ರಿಲೀಸ್ ಆಗ್ತಿದೆ. ನೀವು ಸಾಂಗಿಗೆ ಹೆಂಗೆ ಸಪೋರ್ಟ್ ಮಾಡಿದ್ರೋ ಫಿಲಮ್ಗಿಗೂ ಹಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಹೋ, ಓಕೆ. ಸೊ ಇವಾಗ ನಮ್ಮ ಜೊತೆಗೆ ಭಾರ್ಗವ್. ಓಕೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕೀರ್ತಿ ಅಣ್ಣನಿಗೂ ಮತ್ತು ಭುವನ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗಿಂಥ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ಇದೇ 29ನೇ ತಾರೀಕು ಅದೊಂದು ಇದು ಕಾಲ ರಿಲೀಸ್ ಇದೆ. ಎಲ್ಲರೂ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಭಾರ್ಗವ್. ನಿಹಾಲ್ ಬನ್ನಿ, ವೈಡ್ ತಗೊಂಡು ಎಲ್ಲ ತಗೊಂಡ್ರೆ ಇನ್ನೊಂದು ಅಡಿ ಹಿಂದಕ್ಕೆ ಹೋಗ್ರಿ, ಎಲ್ಲರೂ ಸಿಗುತ್ತೆ. ಒಬ್ಬೊಬ್ರಿಗೆ ಸಿಗೋದಲ್ಲ, ಎಲ್ಲರಿಗೂ ಸಿಗಲಿ. ಓಂ ಮಧ್ಯಾಗಮಾನಸ್ಯ ಭಗವದ್ದಾಗ್ನೇಯ ಭಗವತ್ಕೈಕರ್ಯಾರೋಹಂ ಶ್ರೀಮನ್ಮಹಾಗಣಪತಿದೇವತಾಪಿತ್ಯರ್ಥಂ ಅಣ್ಣ ಒದ್ದಾಡ ಮಾಡಿ ಇಟ್ಕೊಂಡು ಒಂದು ಸ್ಟಡಿ ಇಡು, ಇಲ್ಲಾಂದ್ರೆ ಹಿಂದೆ ಬಂದ್ಬಿಡು. ಭಗವದ್ದಾಗ್ನೇಯ ಭಗವತ್ಕೈಕರ್ಯಾರೋಹಂ ಶ್ರೀದೇವತಾಭ್ಯೋ ನಮಃ. ಓಂ ವಿಘ್ನೇಶ್ವರಾಯ ನಮಃ. ಓಂ ವಿನಾಯಕಾಯ ನಮಃ. ಓಂ ಗೌರೀಪುತ್ರಾಯ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ಚಂದಗ್ರಜಾಯ ನಮಃ. ಓಂ ಅವ್ಯಾಯ ನಮಃ. ಓಂ ಕೃತಾಯ ನಮಃ. ಓಂ ದಕ್ಷಾಯ ನಮಃ. ಓಂ ಜಯಪ್ರಿಯಾಯ ನಮಃ. ಓಂ ಅಗ್ನೇಗರ್ಭಾಚರೇ ನಮಃ. ಓಂ ಇಂದ್ರಹಿಪ್ರದಾಯ ನಮಃ. ಓಂ ಮಾನದಪ್ರದಾಯ ನಮಃ. ಓಂ ಸೃಷ್ಟಿಕರ್ತೆ ನಮಃ. ಓಂ ದೇವಕೇನಿಕಾಚಕ್ರೇ ನಮಃ. ಓಂ ಶಿವಾಯ ನಮಃ. ಓಂ ಶುದ್ಧಾಯ ನಮಃ. ಓಂ ಬುದ್ಧಿಪ್ರಿಯಾಯ ನಮಃ. ಓಂ ಶಾಂತಾಯ ನಮಃ. ಓಂ ದೈತ್ಯಮಾತ್ರಾಯ ನಮಃ. ಓಂ ಮಣಿಸುತಾಯ ನಮಃ. ಓಂ ಭಕ್ತವಿಘ್ನವಿನಾಶನೇ ನಮಃ. ಓಂ ಏಕದಂತಾಯ ನಮಃ. ಓಂ ಚತುರ್ಬಾಹವೇ ನಮಃ. ಓಂ ಶಕ್ತಿಸಂಯುಕ್ತಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ಚೋಪ್ರಗಣ್ಣಾಯ ನಮಃ. ಓಂ ನೇರಂಬಾಯ ನಮಃ. ಓಂ ಬ್ರಹ್ಮಾವಿತಮಾಯ ನಮಃ.
ओम कालाय नमः ओम ग्रहापते नमः ओम कामिने नमः ओम सोमसूर्याग्निलोचनाय नमः ओम त्रिमन्मः गणपति देवताभ्यो नमः नानाविध परिमलपत्रपुष्पाणं समर्पयामि अत्याजमानस्य भगवद्दाग्नयां भगवद्चैतन्यारूपं श्रीदेवताभ्यो नमः ध्यानामावाहनादे सर्वोपचारपूज्यं समर्पयामि पूर्वक्ताभिवं गुणाविचेतनाविशिष्टायाम् अच्चां शोभातीतौ श्रीभगवद्दाग्नय भगवत्कैकर्यारूपं श्रीदेवताभ्यो नमः ध्यानामावाहनादे सर्वोपचारपूज्यं समर्पयामि ओं गणानान्त्वा गणपतिं अवामहे कं कवीनावमत्रवत्रवं ज्येष्ठराजं ब्रह्मणां ब्रह्मणोत्तर आनतृण्वन्नोदवच्चेददातरं महागणाधिपतिं नमः प्रणो देवेतरत्तदेवाजर्भिवाजनेपते दीनामावित्रपदम् अनोदिवबृहद्दर्बारदाधरश्चरे यदागन्तुहिग्नं वाग्देव्यै नमः वम्बोः महागणतिं आवाहयामि वम्बवः महागणतिं आवाहयामि वगुंचवः महागणतिं आवाहयामि वम्भोर्भवत्वाः महागणति देवताभ्यो नमः आवाहनादि उपचारपूजां समर्पयामि वनस्पतिदेवताद्भूतो गन्धाद्भ्यो गन्धवत्तमाम् आश्रयस्तर्वदेवानां धूपोय प्रतिगोच्यताम् धूपमाग्रह्पयामि दशाङ्गं गुरुवेदम् सुगन्धं चादमनासरं कपिलाग्रदातं व्यक्तं धूपोय प्रतिगोच्यताम् धूपमाग्रह्पयामि अत्याजमानस्य पूर्वक्ताविवं गुणावचेतनाविशिष्टायाम् अत्यां शोभातीतौ श्रीभगवद्दाग्नय भगवत्कैकर्यारूपं श्रीमन्मः गणपतिदेवताभ्यो नमः ध्यानामावाहनादि ओम अत्याजमानस्य श्रीमन्महागणपतिदेवता प्राणप्रतिष्ठापनमहामन्त्रस्य ब्रह्मा विष्णुमहेश्वरः ऋग्यरूपाचन्दागं चे प्राणशक्तिः परदेवता राम अंगुष्ठकाभ्यो नमः ह्रीं तग्नभ्यो नमः ह्रीं मध्यमाभ्यो नमः अनामिकाभ्यो नमः कनिष्ठकाभ्यो नमः ಯಾಕೆ ಅಲ್ಲಿ ಮುಖ್ಯ ಜನ ಸುಮಂತ್ ಮೀಡಿಯಾಗೆ ಒಂದು ರೆಸ್ಪೆಕ್ಟ್ ಬೇಕು. अत्याजमानस्य भगवद्दाग्नय भगवत्कैकर्यारूपं श्रीमन्मः गणपतिदेवताभ्यो नमः ध्यानामावाहनादि सर्वोपचारपूज्यं समर्पयामि ओम प्राणाय स्वाहा ओम अपनाय स्वाहा ओम यामनाय स्वाहा ओम अदनाय स्वाहा ओम ब्रह्मणे नमः ओम नैवेद्यभोजातनं समर्पयामि मध्यमध्यामृतप्राणं समर्पयामि पंचमलानैवेद्यं समर्पयामि ओम सेवपलानैवेद्यं समर्पयामि नारिफलानैवेद्यं समर्पयामि अत्याजमानस्य भगवद्दाग्नय भगवत्कैकर्यारूपं ಮಂಗಳಾರತಿ अत्याजमानस्य भगवद्दाग्नय भगवत्कैकर्यारूपं श्रीमन्मः गणपतिदेवताभ्यो नमः ध्यानामावाहनादि सर्वोपचारपूज्यं ಇಲ್ಲ ದೀಪ ಇದೆ पूर्वक्तावेवं गुणां विशेषणाविशिष्टायाम् अक्षां शोभतितौ श्रीभगवद्दाग्नय भगवत्कैकर्यारूपं श्रीदेवताध्यानमावाहनादि सर्वोपचारपूज्यं समर्पयामि पूर्वक्तावेवं गुणाविशेषणाविशिष्टायाम् अक्षां शोभतितौ ओम गजाननाय गंगे चादहज्जायातिदात्मने गौरीप्रियातनोजाया गणेशायास्तु मङ्गलं नागयज्ञोपवित्ताय नता विघ्नाविनाशिने नन्द्यादिगणानाथाय नायकायास्तु मङ्गलम् देवर पादक्य ओम द्रवन्ते राजावरणा ध्रुवं देवो बृहत्तरिः ध्रुवन्त इन्द्रजाग्निर्च राष्ट्रं दारिदां ध्रुवं ध्रुवं ध्रुवम् ओम हिरण्यपात्रं मदोबोधं ददाति मधु योतानेति हेक्तदा ब्रह्मणोपहारते एकचैवा यजमानो आयस्तेजो ददाति ओम गजाच्चाजमानस्य भगवद्दाग्नया भगवत्कैकर्यारूपं मङ्गलं गोतदन्द्राय महनीय गुणात्मने चक्रवर्ते तनोजाय सार्वभौमाय मङ्गलं वेद वेदांत वेद्याय मेघश्यामलमूर्तये वंशामोहन रूपाय पुण्य श्लोकाय मंगल इब्बರು ಹಿಡ್ಕೊಂಡಿ ಆ ಕಡೆ ಬಂದ್ಬಿಡಿ ಅಮ್ಮ ಆ ಕಡೆ ಬಂದು मंगलं भगवान विष्णु मंगलं मधुसूदनः मंगलं पुंडरीकाक्षो मंगलं गरुडध्वजः ध्रुवन्ते राजावरुणात् ध्रुवं देवो बृहस्पतिः ध्रुवन्त इन्द्रश्चाग्निश्चराकिं ध्रुवं 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 सहस्रतीर्थापुरुषः सहस्राक्षात् सहस्रभात् स भूमिं विश्वद
तद्दशाङ्गुलम् ॐ गजाननायता गङ्गे च सहस्राय चिदात्मने गौरीप्रिया तनोजाय गणेशायास्तु मङ्गलम् आनन्दमङ्गलकर्पूरनीरां सर्पयामि नीरानन्तरे आचमानं सर्पयामि आचमानन्ते परिमलपत्रपुष्पाणिं सर्पयामि देवतारक्षां धारयामि नमस्करोमि ಮಂಗಳಾರತಿ ಅತಿಥಿ देवतारक्षां धारयामि नमस्करोमि मङ्गलं भगवान् विष्णुं मङ्गलं मधुसूदनः मङ्गलं पुण्डरीकाक्षो मङ्गलं गरुडध्वजः ध्रुवन्ते राजावरणात् ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतं ध्रुवं ध्रुवं ध्रुवम् ಲೈಕ್ ಎತ್ತದಂತೆ ಲೈಟ್ ಹೊರೇಸ್ತಾರ ಹಿಂದೆ ಬರ್ತಾ ಇದ್ದೀರಲ್ಲ ಬರ್ರಿ ಎಲ್ಲರೂ ತಗೊಳ್ಳಿ ಒಂದು ಫೋಟೋ ಅಷ್ಟೇ ಇದು ಅಣ್ಣ ಬನ್ನಿ ವಿನಯ್ ಸರ್ ಬನ್ನಿ ಅಣ್ಣ ಒಂದು ನಿಮಿಷ ಸೈಡು ಫೋಟೋ ತಗೊಳ್ಳಿ ಸುರೇಶ್ ಸರ್ ಹತ್ರ ಬನ್ನಿ ರೆಡಿ ಮಾಡಿ ಮಾಡಿ ಓಂ ದೀಪತ್ವಮೇವ ಜಗದಾಂ ದೈತಾರುಚಾತೆ ದೀರ್ಘಂ ಸೋತಂ ಭವಂತ ಜಂತುರೇತಃ ದೀಪ ಪಾಪೋ ಅರೋನ್ಮಾಂ ದೀಪ ಆರ್ಥಿಕ ಶುಭಾಶಯಗಳು. ನಾಡಿದ್ದು 21ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇದರಲ್ಲಿ 4 ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ ಸರ್. 4 ಮಾಂಟೇಜೆ. ಒಂದು ವಿನಯ್ ಸರ್ ಅದಿತಿ ಮೇಡಮ್ ಅವ್ರದ್ದೊಂದು, ಮತ್ತು ನಿಶಾ ಮೇಡಮು ವಿನಯ್ ಸರ್ದು, ಇನ್ನೊಂದು ಚೈಲ್ಡ್ಹುಡ್ಡು ಮಕ್ಕಳದು, ಇನ್ನೊಂದು ಮೋಟಿವೇಶನ್ ಸಾಂಗ್ ವಿನಯ್ ಸರ್ ಅವ್ರದ್ದು. ಒಟ್ಟು 4 ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ ಸಿಂಗಲ್ ಸರ್. ಇಲ್ಲ ಸರ್, ಅಂದರೆ ಈ ಕತೆಗೆ ಡ್ಯಾನ್ಸು ಅಷ್ಟಾಗಿ ಕೇಳಿರಲಿಲ್ಲ. ಸೊ ಮಾಂಟೇಜ್ ಸ್ಟೈಲಲ್ಲೇ ಎಲ್ಲ ಕೊರಿಯೋಗ್ರಾಫ್ ಮಾಡಿರೋದು. ಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಡ್ಯಾನ್ಸ್ ಥರ ಯಾವುದು ಅನ್ನಿಸಿರಲಿಲ್ಲ ಸರ್. ಸೊ ಕಂಟೆಂಟ್ ಓರಿಯೆಂಟೆಡ್ ಆಗೇ ಕೊರಿಯೋಗ್ರಾಫ್ ಆಗಿರೋದು. ಥ್ಯಾಂಕ್ ಯು ಮಾಸ್ಟರ್. ನಿರ್ದೇಶಕರು ಸರ್, 2 ಮೈಕ್ ಜೊತೆಗೆ ಬಂದಿದೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಈಗಾಗಲೇ ನಮ್ಮದು ಮುಂಗಾರು ಮಳೆ ಮತ್ತು ಹರಹರೆ 2 ಸಾಂಗ್ ಸೂಪರ್ ಹಿಟ್ ಮಾಡಿದ್ದೀರಾ. ಅದರಲ್ಲೂ ಮುಂಗಾರು ಮಳೆ ಎಲ್ಲ ಕಡೆ ಮುಂಗಾರು ಮಳೆನೇ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಮಹಾರಾಜ ಅಂತ ಒಂದು ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀವಿ, ತಾಯಿ ಸಾಂಗು. ಸೊ ಇದು ಕೂಡ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇದನ್ನು ಎಲ್ಲ ಕಡೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಈ ಸಾಂಗು ಶೂಟ್ ಮಾಡಿ ನಾನು ಫಸ್ಟ್ ದಿನ ಅರುಣ ಮುಂದೆ ಫಸ್ಟ್ ಈ ಸಾಂಗೇ ಶೂಟ್ ಮಾಡಿದ್ದು. 2 ದಿನ ಅವ್ರು ಮಾತಾಡಿರಲಿಲ್ಲ. ಈ ಸಾಂಗ್ ಸುಮ್ಮನೆ ಬಂದು ಕುತ್ಕೊಂಡು ಹೋಗ್ತಾ ಇರೋರು ಆ್ಯಕ್ಚುಲಿ. ಸೊ ಧರ್ಮೇಂದ್ರ ಅರಸು ಸರ್ ಈ ಸಾಂಗ್ ಅವ್ರಿಗೆ ನಾವು ಡೇಟ್ ಇದೆ ಅಂತ ಕರೆಸಿದ್ವಿ. ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಪಾಪ ಧರ್ಮೇಂದ್ರ ಅರಸು ಅವ್ರನ್ನ ಒಂದಿನ ಕೂರಿಸಿ ಇನ್ನೊಂದಿನ ಶೂಟ್ ಮಾಡಿದ್ವಿ. ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ನನ್ನ DOP ಸರು, ಪ್ರೊಡ್ಯೂಸರ್ ಸರು, ಆಮೇಲೆ ನನ್ನ ಡೈರೆಕ್ಷನ್ ಟೀಮು ಸಂತೋಷ್ ಮುಂದಿರ್ಮಣೆ, ಸ್ವಸ್ತಿಕ್, ಕೌಶಿಕ್, ವಿಕ್ಕಿ, ಸಾಮ್ರಾಟು, ಗಣೇಶು, ಎಲ್ಲ ನನ್ನ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಥ್ಯಾಂಕ್ ಯು. ಕ್ರಾಂತಿ ಕುಮಾರ್ ಥ್ಯಾಂಕ್ ಯು. ನಮ್ಮ ಪ್ರಜ್ವಲ್ ಅವ್ರು ಇನ್ನೊಬ್ರು ಆರ್ಟಿಸ್ಟ್ ಬಂದಿದ್ದಾರೆ ಪ್ರಜ್ವಲ್ ಅಂತ, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಸೂರಜ್, ಭಾರ್ಗವ್, ನಿಹಾಲು ಚೈಲ್ಡ್ಹುಡ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆ್ಯಕ್ಚುಲಿ ಅವರು. ಸೊ ಅವ್ರದ್ದು ಮೇಜರ್ ಆಗಿ ಇರುತ್ತೆ ಸಿನಿಮಾದಲ್ಲಿ. ಎಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ 29 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲ, ಅವರು ಆ್ಯಕ್ಚುಲಿ ಟ್ಯೂನ್ ಕೇಳಿ ಅವ್ರ ಸಿಚುವೇಶನ್ನ ಕೇಳಿ ಅವರೇ ಒಂದು ವರ್ಷನ ನಾನೇ ಒಂದು ಬರೀತೀನಿ ಅಂತ ಬರ್ತಿದ್ದೆ. ಇಲ್ಲ, ಒಂದೇ ವರ್ಷ ಅನ್ಕೊಂಡು. ಅದು ನನ್ನ ಜರ್ನಿ ಅಲ್ಲ, ಒಂದಷ್ಟು ಜನ ಅಂದರೆ ಎಲ್ಲರದ್ದು ಜರ್ನಿ ಇರುತ್ತೆ. ರಿಯಲ್ ಲೈಫ್ ಅಂತ ಏನಿಲ್ಲ ಸರ್. ಡೈರೆಕ್ಷನ್ ಪಾರ್ಟ್ ಅನ್ನೋದು ಅಂದರೆ ಎಲ್ಲರ ಲೈಫಲ್ಲಿ ಆಗಿರುತ್ತಲ್ಲ. ಸೊ ಅದನ್ನ ನನಗೆ ನೋಡಿದ್ದು ಒಂದಷ್ಟು ಆಗಿದ್ದೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ಇಲ್ಲ ಸರ್, ಅದೆಲ್ಲ ಏನಿಲ್ಲ. ಇಲ್ಲ 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 ಆಫ್ ದಿ ರೆಕಾರ್ಡ್ ಇಲ್ಲ, ಯಾವುದೂ ಇಲ್ಲ. ಅದು ಜಗಪ್ಪ ಅವ್ರಿಗೆ ಪಿಕ್ಚರಲ್ಲಿ ಅವ್ರಿಗೆ ಪಾತ್ರ ಆ ಥರ ಇದೆ, ಹಂಗಾಗಿ. ಎಮೋಷನ್ ಇದೆಯಲ್ಲ, ಅಂದರೆ ನಾಟ್ ಓನ್ಲಿ ತಾಯಿ ಎಮೋಷನ್ನು, ಒಬ್ಬ ವ್ಯಕ್ತಿಯಲ್ಲಿ ಏನೇನು ಎಮೋಷನ್ ಇರುತ್ತೆ. ಒಂದು ಕೆಲಸದಲ್ಲಿ ಒಂದು ಎಮೋಷನ್ ಇರುತ್ತೆ, ತಾಯಿ ಮೇಲೆ ಎಮೋಷನ್ ಇರುತ್ತೆ. ಸೊ ಎಲ್ಲ ಎಮೋಷನ್ಗಳು ಎಲ್ರಿಗೂ ಟಚ್ ಆಗುತ್ತೆ. ಒಂದು ಫ್ರೆಂಡ್ಶಿಪ್ ಬಗ್ಗೆ ಇರ್ಬೋದು, ಒಂದು ಬಾಲ್ಯದ ಬಗ್ಗೆ ಇರ್ಬೋದು, ಒಂದು ಲವ್ ಬಗ್ಗೆ, ಎಲ್ಲ ಎಮೋಷನ್ಗಳನ್ನ ಕಟ್ಟಿಕೊಟ್ಟಿರೋಂಥ ಕಥೆ ಇದೆ.
ತುಂಬ ಸ್ಪೆಷಲ್ಲು ಬಿಕಾಸ್ ಆಫ್ ನನ್ನ ಫಸ್ಟ್ ಸಿನಿಮಾನೇ ಡೈರೆಕ್ಟರ್ ಜರ್ನಿ ಮಾಡ್ತಾ ಇದ್ದೀನಿ ಅಂದಾಗ ಅದು ಇನ್ನೂ ಸಕ್ಕ ಸ್ಪೆಷಲ್ ಅದು. ಕೀರ್ತಿ ಅವರೇ, ನೀವು 3 ವರ್ಷದ ಹಿಂದೆ ಮಾಡ್ಕೊಂಡಿದ್ದ ಸಿನಿಮಾ ಅಂದರೆ ಕತೆ ಇವತ್ತಿಗೆ ಆಡಿಯನ್ಸ್ಗೆ ಎಷ್ಟು ಇಷ್ಟ ಆಗ್ಬೋದು ಅಂತ ಅನ್ಸುತ್ತೆ, ಎಷ್ಟು ಅಪ್ಡೇಟೆಡ್ ಆಗಿದೆ ಅಂತ ಅನ್ಸುತ್ತೆ? ಸೊ ನಾನು ಯಾವ ಥರ ನಂಬ್ತೀನಿ ಅಂದರೆ ಎಮೋಷನ್ ಅಂತ ಏನು ಪಾಯಿಂಟ್ ಇರುತ್ತಲ್ಲ ಸರ್, ಅದು ನಾವು ಯಾವಾಗ ಸಿನಿಮಾ ಮಾಡಿದ್ರು ಕೂಡ ಅದು ಚೆನ್ನಾಗಿ ಆಗುತ್ತೆ ಅನ್ನೋದು. ಎಮೋಷನ್ಗೆ ಅದಕ್ಕೆ ಕೊನೆನೇ ಇಲ್ಲ. ನೀವು ತಾಯಿ ಪ್ರೀತಿ ಆಗ್ಬೋದು, ಹುಡುಗಿ ಪ್ರೀತಿ ಆಗ್ಬೋದು, ಸ್ನೇಹ ಆಗ್ಬೋದು, ನಾವು ಹೆಂಗೆ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನಾವು ಎಷ್ಟು ವರ್ಷ ಆದಮೇಲೆ ಹೇಳ್ತೀವಿ, ಅದು ನನಗೆ ಅದೇ ನಂತ ಮ್ಯಾಟ್ರ್ ಅನ್ಸರ್. ಬಟ್ ಆ ಎಮೋಷನ್ನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಚೆನ್ನಾಗಿ ಕಟ್ಕೊಟ್ರೆ ಜನ ಕನೆಕ್ಟ್ ಆಗ್ತಾರೆ ಅನ್ನೋದು ನನ್ನ ಥಾಟ್ಸ್. ಸರ್ ತೀರ್ಥಹಳ್ಳಿ ಬೆಂಗಳೂರು ಕತೆ ಅಲ್ಲಿ ಇಲ್ಲಿ 2 ಕಡೆ ನಡೆಯುತ್ತೆ. ಹಾಂ, ಆ ಪ್ಲಾನ್ ಇದೆ, ಥಿಯೇಟರ್ ರೌಂಡ್ಸ್ ಎಲ್ಲ ಪ್ಲಾನ್ ಇದೆ, ಎಲ್ಲ ಮಾತಾಡ್ಕೊಂಡಿದ್ವಿ ಆಲ್ರೆಡಿ. ಸರ್ ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ, ಅದು ಎಲ್ರಿಗೂ ಚೆನ್ನಾಗಾಗಲಿ, ಎಲ್ಲ ಸಿನಿಮಾನು ತುಂಬ ಚೆನ್ನಾಗಾಗಲಿ ಸರ್. ಹಾಂ, ನಮ್ಮೊಂಚೂರು ಜಾಸ್ತಿ ಆಗಲಿ ಸರ್. ಇಲ್ಲ ಸರ್, ತಡ ಅಂತೇನಿಲ್ಲ. ನಮಗೊಂದಷ್ಟು ಈ ಕೋವಿಡ್ ಅದು ಇದು ಎಲ್ಲ ಬಂತು, ಅದಾದ್ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಇಲ್ಲ ಇಷ್ಟು ಬೇಗ ಎಷ್ಟೋ ಆಗಿರೋದು, ಒಂದಷ್ಟು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಿತ್ತು, ಒಂದಷ್ಟು ಚೇಂಜಸ್ಗಳಾಯಿತು, ರೀಶೂಟ್ ಮಾಡಲಿಲ್ಲ. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ನಿರ್ಮಾಪಕರು ಸದಾ ಹಸನ್ಮುಖಿ ಆಗಿರುವ ಸುರೇಶ್ ಸರ್ ಅವರು, ಆಮೇಲೆ ನಾನು ಮಾತಾಡಿಸ್ತೀನಿ ಖಂಡಿತವಾಗ್ಲೂ ಅಭಿಷೇಕ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತು ನಾನು ಕೀರ್ತಿ ಅಣ್ಣಂಗೆ ಮತ್ತು ಭುವನ್ ಸರ್ಗೆ ತುಂಬ ಥ್ಯಾಂಕ್ಸ್, ಅವರು ನನಗೆ ಇದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತು ನನಗಿದು ಮೋಸ್ಟ್ ಅವೈಟೆಡ್ ಮತ್ತು ತುಂಬ ಫೇವ್ರೆಟ್ ಮೂವಿ. ನಾನು ರಿಲೀಸ್ ಆಗಕ್ಕೆ ಕಾಯ್ತಿದ್ದು. ಇಲ್ಲಿ ಮಾಡಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲನೂ ಸಖತ್ತಾಗಿತ್ತು. ಎಲ್ಲರೂ ನಮಗೆ ಫುಲ್ ಸಪೋರ್ಟಿವು. ಮತ್ತು ಕೀರ್ತಿ ಸರ್ರು ಮತ್ತು ಅಭಿಷೇಕ್ ಸರ್ ಅಂತೂ ಆ ಕ್ಯಾರೆಕ್ಟ್ರು ಪರ್ಫೆಕ್ಷನ್ ಬರೋವರೆಗೂ ಬಿಡ್ತಿರಲಿಲ್ಲ, ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಇದು ಮಾಡ್ತಿದ್ರು. ಸೊ ಈಗ August 29 ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಹೇಗೆ ಸಾಂಗಿಗೆ ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮೂವಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಯ್ತು ಮಿಹಾಲ್, ಖಂಡಿತವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಜ್ಯೋತಿ ನಮೋತ್ತರೆ ಪ್ರತಿವ್ರತಾ ಲೋಕೆ ದೀಪೈತ ಪೂಜೆ ದೀಪ ಪ್ರದಕ್ಷಿಣಂ ಕುರ್ಯಾತ್ ಶಾಪವೈದ್ಯೌ ಸುಮಂಗಳಾಂ ಲಕ್ಷ್ಮೀಂ ಕ್ಷೀರಸಮತ್ತರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ಸಮತ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧಃ ಬ್ರಹ್ಮೇಂದ್ರ ಗಂಗಾಧ್ವರಾಂ ತ್ವಾಂ ತೈಲೋಕ್ಯವಿಡಂಬಿಣೀಂ ಚರಸಿಜಾಂ ವಂದೇ ಮುಕುಂದಪ್ರಿಯಾಂ ಮಾತರ್ನಮಾಮಿ ಕಮಲೆ ಕಮಲಾಯತಾಕ್ಷೀಂ ಶ್ರೀವಿಷ್ಣುವರ್ಧುವಾಹಿನಿ ವಿಶ್ವಮಾತಃ ಶ್ರೀರೋಧಜೇ ಕಮಲಾ ಕೋಮಲಾ ಗರ್ಭಗೌರೀಂ ಲಕ್ಷ್ಮೀ ಪ್ರಸಿದ್ಧಶರಣ್ಯೇ ಮಹಾದೇವೇ ಪ್ರಚೋದನೆ ದೀಪಲಕ್ಷ್ಮೀ ತನ್ನೋ ದೀಪ ಮಹಾಲಕ್ಷ್ಮೀ ಪ್ರಚೋದಯಾತ್. ಓಂ ಭೂಃ ಮಹಾದೇವಲಕ್ಷ್ಮೀವಾಹಯಾಮಿ, ಓಂ ಭುವಃ ಮಹಾದೇವಲಕ್ಷ್ಮೀವಾಹಯಾಮಿ, ಓಂ ಶುಭಃ ನಮಃ. ಧ್ಯಾನಾಮಾವಾಹನಾದಿ ಸರ್ವೋಪಚಾರ ಪೂಜ್ಯಾಂ ಸಮರ್ಪಯಾಮಿ. ಓಂ ಶ್ರೀ ಶೈಲೇ ಪ್ರಿಯಾಪಾತ್ರಂ ದೇವತ್ಯಾಗ್ರನ್ನವಾಂ ಯತೇಂದ್ರ ಪ್ರಣವಂ ವಂದೇರ್ಮಜಾ ಮಾತ್ರಮುನಿಂ ಲಕ್ಷ್ಮೀನಾಥಮಾತ್ಮಂ ನಾಥಯಾಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂ ಮೋಹದ್ದರಿದ್ರಾಣಿ ತೃಣಮಯಮೇನೆ ಅಸ್ಮದ್ಗುರೋರ್ಭಗವತೋಚ್ಚರೈಃ ಕಥಿಂತೋ ರಾಮಾನುಜಚ್ಚಿತರಣೋ ಶರಣಂ ಪ್ರಪತ್ತೆ. ಮಾತಾ ಪಿತಾ ವ್ಯಕ್ತನಯಾ ವಿಭೂತಿಃ ಸರ್ವಂ ವಿದೇವ ನಿಯಮೇನಾಮನಿಂಬಯಾನಾಂ ಆದ್ಯಜ್ಜನ ಕುಲಪದೇರುಪಳಾವಿನಾಂ ಅತ್ಯಾತ್ರೀ ಮಹಾಭರ್ತಿರೀತ. ಅದರಲ್ಲಿ ಎಲ್ಲ ವೈಡ್ ಬಂದ್ರೆ ಎಲ್ಲ ಅಲ್ಲೇ ನಿಲ್ಸೋಣ. ವೈಡ್ ಬನ್ನಿ, ಎಲ್ಲರೂ ಸಿಗುತ್ತೆ, ಎಲ್ಲ ವೈಡ್ ಬನ್ನಿ. ಒಂದಡಿ ಎಲ್ಲ ವೈಡ್ ಬರ್ರಿ. ಒಂದಡಿ 2 ಅಡಿ ವೈಡ್ ಹೋಗಿ, 2 ಅಡಿ ವೈಡ್ ಹೋಗಿ, ಎಲ್ಲ ವೈಡ್. ಹೇಗೆ ಅಮ್ಮ ತರೋಣ ಅವ್ರ ಬಿಹೇವಿಯರ್ಸು, ಅವ್ರ ಮನಸ್ಸು ಹಂಗೆ ರಿಯಲ್ ಲೈಫಲ್ಲೂ ಹಂಗೇನೆ. ಅವರು ಫುಲ್ ಕೇರಿಂಗು, ಫುಲ್ ಲವಿಂಗು. ಥ್ಯಾಂಕ್ ಯು ವಿನಯ್. ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾಳೆ ನಾಡಿದ್ದು ಹಬ್ಬ ಇದೆ, ತಡ ಆಗ್ತಿದೆ ಅಂತ ಬೈಕೋಬೇಡಿ. ಕಾರ್ಯಕ್ರಮ ಶುರುವಾಗಿದ್ದು ಲೇಟ್ ಆಯಿತು ಅಂತ.
ಹೌದು, ಇಲ್ಲಿ ಪೂಜೆಗೆ ಇಲ್ಲಿ ಎಲ್ಲರೂ ವಿಟ್ನೆಸ್ ಆಗಿದ್ದೀವಿ. ಮನೇಲಿ ಹೋಗಿ ಹಬ್ಬ ಮಾಡೋಣ. ಇವತ್ತಿನ ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದ್ದೀರಾ. ಹೋಪ್ಫುಲಿ ನೀವೆಲ್ಲ ಇದನ್ನು ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಮ ಟೀಮ್ ಭಾವಿಸಿದೆ. ಈ ಲಿರಿಕಲ್ ಸಾಂಗ್ಗೆ ಇಷ್ಟು ಎಮೋಷ್ನಲ್ ಆ್ಯಂಡ್ ಇಷ್ಟು ಟಚಿಂಗ್ ಆಗಿದೆ. ಅದು ಪೂರ್ತಿ ಸಾಂಗ್ ಆಗಿ ನೀವೆಲ್ಲ ನೋಡಿದಾಗ ಇನ್ನೂ ಹೆಚ್ಚು ಇಷ್ಟಪಡ್ತೀರಾ ಅಂತ ನನ್ನ ನಂಬಿಕೆ. ಈ ಸಾಂಗ್ ಇದೇ ಸಿನಿಮಾಲಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇದು ಸಸ್ಪೆನ್ಸ್, ನನಗೆ ಇವತ್ತೇ ಗೊತ್ತಾಗಿದ್ದು. ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದ್ರು. ಬಟ್ ಎಷ್ಟು ಚೆನ್ನಾಗಿ ಸಿನಿಮಾಲಿರೋ ತುಣುಕುಗಳನ್ನ ತಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ತುಂಬಾ ಖುಷಿ ಆಯಿತು ನನಗೆ ನೋಡೋದಕ್ಕೆ, ಕನೆಕ್ಟ್ ಆಯಿತು. ನಮ್ಮ ಸಿನಿಮಾ ಸ್ವಲ್ಪ ಕ್ರಿಸ್ಪ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ತಾಯಿ ಮಗನ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾ ಪೂರ್ತಿ ತಾಯಿ ಮಗನ ಸೆಂಟಿಮೆಂಟ್ ಹಂಗಲ್ಲ. ತಾಯಿ ಮಗನ ಸೆಂಟಿಮೆಂಟ್ ಎಷ್ಟು ಬೇಕು ಅಲ್ಲಿ ಅದರದ ವ್ಯಾಲ್ಯೂ ಎಷ್ಟು ಸಿಗತ್ತೆ ಆ ಥರ ಮಾಡಿದ್ದಾರೆ. ಮಗನ್ನ ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಮಗ ಏನಾಗ್ತಾನೆ ಅದು ಜನರಿಗೆ ಮುಖ್ಯ ಆಗುತ್ತೆ ಅಂತ ಆ ಗುರಿ ನಾವು ಹೇಗೆ ಮುಟ್ತಾನೆ, ಅದಕ್ಕೆ ಅವ್ನು ಪಡೋ ಕಷ್ಟ ಏನು, ಅದನ್ನು ಹೇಗೆ ಆ ಖುಷಿನ ಹೇಗೆ ಸ್ವೀಕರಿಸ್ತಾನೆ, ಅದೆಲ್ಲನೂ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದು ಅದನ್ನು ಹಾಗೆ ನಿರ್ದೇಶನ ಮಾಡಿದ್ದಾರೆ ಕೀರ್ತಿ ಸರ್. ಸೊ ತುಂಬ ಖುಷಿಯಾಗತ್ತೆ. ಇಡೀ ಸಿನಿಮಾ ನಮಗೆಲ್ರಿಗೂ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು. ಪ್ಲಸ್ ನಮ್ಮ ಅಭಿಷೇಕ್ ಕಾಸರಗೋಡ್ದು ಕ್ಯಾಮ್ರಾ ವರ್ಕ್ ಇರೋದು ಎಷ್ಟು ಅದ್ಭುತವಾಗಿದೆ ಅಂದರೆ, ಡಬ್ಬಿಂಗ್ ನಾನು ಹೋದಾಗ ಕೆಲವೊಂದು ಸೀನ್ಗಳನ್ನ ನಾವು ನಮ್ಮ ಸೀನ್ ಮಾತ್ರ ಡಬ್ ಮಾಡ್ತೀವಿ, ಫಾಸ್ಟ್ ಫಾರ್ವರ್ಡ್ ಆಗ್ತಿರತ್ತೆ, ಮಿಕ್ಕಿದ್ದು ಸ್ಟಾಪ್ ಮಾಡಿಸಿ ನಾನು ನೋಡಿದೆ ಕೆಲವೊಂದನ್ನು. ತುಂಬ ಚೆನ್ನಾಗಿ ಬಂದಿದೆ ಅಭಿ. ಎಸ್ಪೆಷಲಿ ವಿನಯ್ ಅವ್ರದ್ದು ಚೈಲ್ಡ್ಹುಡ್ ಸೀನ್ಸ್ ಮಾಡಿರೋದು ಶಾರ್ಟ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ವಿನಯ್ ಯೋಚನೆ ಮಾಡೋ ಟೈಮಲ್ಲಿ ಮತ್ತು ಅವ್ರು ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಅದೆಲ್ಲ ತುಂಬ ಮುಖ್ಯವಾಗಿ ಘಟ್ಟ ಆಗುತ್ತೆ ಸಿನಿಮಾದಲ್ಲಿ. ಆ ಟೈಮಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸು ಮತ್ತು ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಕಡಿಮೆ ಏನಂತೀವಿ ಟೆಕ್ನಿಕ್ಸ್ ಅಥವಾ ವಾಟ್ ಎವರ್ ಇದನ್ನು ಕಡಿಮೆ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಹಾಗೆ ಮಾಡಿದ್ದಾರೆ. ಅದು ತುಂಬ ಖುಷಿ ಕೊಡುತ್ತೆ ನೋಡೋದಕ್ಕೆ. ಸರಿ ಸರಿ. ಈ ಅಮ್ಮ ತುಂಬಾ ಸ್ಪೆಷಲ್ಲು. ಯಾಕೆಂದರೆ ವಿನಯ್ ಅವ್ರ ಜೊತೆ ಇದು ಪ್ರತಿಯಮ್ಮನೂ ಸ್ಪೆಷಲ್ಲೇ. 3 ಸಿನಿಮಾ, ಇದು 3ನೇ ಸಿನಿಮಾ ನಂದು ವಿನಯ್ ಅವ್ರ ಒಟ್ಟಿಗೆ ರಿಲೀಸ್ ಆಗ್ತಿರೋದು. ನಂದು ಅದೇ ಇದು ಒಂದು 5-6 ಆಗಿದೆ ಅನ್ಸುತ್ತೆ. ಬಟ್ 3 ಸಿನಿಮಾನು ವಿಭಿನ್ನವಾದ ತಾಯಿ ಪಾತ್ರ. ಅಂದರೆ ತಾಯಿನೇ. ಪೆಪ್ಪೆನಲ್ಲಿ ಸ್ವಲ್ಪ ಬೇರೆ ಥರ, ಮತ್ತು ಒಂದು ಸರಳ ಪ್ರೇಮ ಕಥೆನಲ್ಲಿ ಸ್ವಲ್ಪ ಬೇರೆ ಥರ. ಆದರೆ ಸ್ವಲ್ಪ ಟೈಮ್ ಡ್ಯೂರೇಷನ್ಗೋಸ್ಕರ ನಂದು ವಿನಯದು ಸೀನ್ಗಳು ಕಟ್ಟಾಗಿದೆ, ಅದೇನೂ ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಆ ಥರ ಏನಾಗಿಲ್ಲ ಅಂತ ನಾನು ನಂಬಿದ್ದೀನಿ. ಎಲ್ಲ ಸೀನ್ಗಳು ಡಬ್ ಮಾಡಿ ಚೆನ್ನಾಗಿ ಬಂದಿದೆ. ತುಂಬ ಶೂಟ್ ಮಾಡೋದೇ ಕಡಿಮೆ, ಸೊ ಕಟ್ಟಾಗಿರಲ್ಲ. ಹಾಗೆ ಇದು ಹೇಗೆ ಕನೆಕ್ಟ್ ಆಗಿದೆ ನಾನು ಅಂದರೆ, ಒಂದು ರಿಯಲ್ ಲೈಫಲ್ಲಿ ತಾನು ಏನು ಬೇಕಾದ್ರೂ ಕಷ್ಟಪಟ್ಟರೂ ಪರವಾಗಿಲ್ಲ, ತನ್ನ ಮಗ ಅಥವಾ ಮಗಳು, ತನ್ನ ಮಕ್ಕಳು ಅವರು ಕಂಡಿರೋ ಕನಸು ನನಸು ಮಾಡ್ಕೊಳ್ಳಿ, ಗುರಿನ ಮುಟ್ಲಿ, ಅದಕ್ಕೆ ನಾವು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ. ಅದು ರಿಯಲ್ ಆಗಿ ನಿಲ್ಲಿಸಿದ್ದಾರೆ ಈ ಸಿನಿಮಾದಲ್ಲಿ. ತಂದೆ ತಾಯಿ ಇಬ್ಬರು ಮಗನ್ನ ಮನೆಯಿಂದ ಹೊರಗೆ ಕಳಿಸ್ತೀವಿ, ಆಮೇಲೆ ತುಂಬ ಸಂಕಟ ಪಟ್ಟಿರ್ತೀವಿ, ಅದು ಬೇರೆ ಕ್ವೆಶ್ಚನ್ ಆಗುತ್ತೆ. ಬಟ್ ಮಗ ಹೋಗಲಿ, ಅವನೇನಾದ್ರು ಸಾಧನೆ ಮಾಡಲಿ, ಬೇರೆ ಕಡೆ ಹೋಗಲಿ ಅವನು ಅಂತ ಕಳಿಸೋದು, ಅದು ಪ್ರಾಕ್ಟಿಕಲ್ ಆಗಿ ತುಂಬ ಕನೆಕ್ಟ್ ಆದಂಥ ಸೀನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಸೊ ಈಗ ಅಲ್ಲ ಇವಾಗ ಅಸೆಂಡಿಂಗ್ ಆರ್ಡರ್ ಹೋಗ್ಲಿ, ಡಿಸೆಂಡಿಂಗ್ ಆರ್ಡರ್ ಬರಲ್ಲ ಹಾಗಾದ್ರೆ. ಓಕೆ, ನಿರ್ದೇಶಕರ ಎಲ್ರಿಗೂ ನಮಸ್ಕಾರ. ಅಂದೊಂದಿತ್ತು ಕಾಲ ಇಷ್ಟು ತಾರಾಗಣದ ಮಧ್ಯದಲ್ಲಿ ನಮಗೊಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿದ್ದು ಭಾಳ ಖುಷಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಇಲ್ಲ, ಸ್ನೇಹಿತನ ಪಾತ್ರ, ಸಪೋರ್ಟಿಂಗ್ ಕ್ಯಾರೆಕ್ಟರ್. ತೊಂದರೆ ಕೊಡೋ ಸ್ನೇಹಿತ ಅಲ್ಲ ಸರ್, ಸಪೋರ್ಟ್ ಮಾಡೋ. ಹಾಂ ಸರ್, ತುಂಬ ಅನುಭವ ಆಯಿತು. 3 ವರ್ಷ ಆಯ್ತಲ್ಲ ಸರ್, ಮಾರ್ಚು. ಇಲ್ಲ, ಅಲ್ಲಿ ಆದಂಥ ತರಲೆ ಸಮಾಚಾರಗಳು ಸಿನಿಮಾ ಬಿಟ್ಟು ಸರ್ ಒಂದಷ್ಟು ಎಲ್ಲ ಒಂದು 4-5 ಜನ ಸ್ನೇಹಿತರಿದ್ವಲ್ಲ, ಅದರಿಂದ ಅಲ್ಲೊಂದಷ್ಟು ತಮಾಷೆಗಳು, ಅದನ್ನು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ. ಬಟ್ ಸಿನಿಮಾದಲ್ಲಿ ಸ್ನೇಹಿತನ ಕ್ಯಾರೆಕ್ಟ್ರೇ, ತರಲೆ ಸ್ನೇಹಿತ ಅಲ್ಲ, ಒಳ್ಳೆಯ ಸ್ನೇಹಿತನಾಗಿ ಇರುವಂಥ ಬಾಲ್ಯದ ಸ್ನೇಹಿತ ಆ ಥರ. ಥ್ಯಾಂಕ್ ಯು. ಇನ್ನು ನಮ್ಮ ಕೊರಿಯೋಗ್ರಾಫರ್ ರಘು ಮಾಸ್ಟರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.